ಒಂಥರ ಬೇಜಾರಾಗಿದ್ದೀರಾ? ಹೌದಪ್ಪ, ಯೋಚನೆ ಮಾಡದೆ ಇನ್ನೇನೋ ಮಾಡಲಿ. ಅಭಿ ಪರಿಸ್ಥಿತಿ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಕಣ. ಅವನ ಮನಸ್ಸಲ್ಲಿ ತುಂಬ ನೋವು ತುಂಬಿಕೊಂಡಿದ್ದಾನೆ. ಆದರೆ ಅಮ್ಮನ ಆಸೆ ಈಡೇರಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ಹೇಳ್ಕೊಳ್ಳದೆ ಮುಚ್ಚಿಟ್ಟಿದ್ದಾನೆ. ಆ ಹುಡುಗಿನ ತುಂಬ ಹಚ್ಕೊಂಡಿದ್ದಾನೆ ಅನ್ಸುತ್ತೆ. ಆದರೆ ಈ ಕಡೆ ಅಮ್ಮನ ಮಾತು ಮೀರಕ್ಕಾಗದೆ, ಆ ಹುಡುಗಿನೂ ಬಿಟ್ಕೊಡಕ್ಕಾಗದೆ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾನೆ. ಅವ್ರ ಅಮ್ಮನೂ ಅವನ ಮನಸ್ಸನ್ನ ಅರ್ಥ ಮಾಡ್ಕೋತಿಲ್ಲ ಕಣ. ಇಷ್ಟ ಇಲ್ದಿರೋ ಮದುವೆ ಆದರೆ ಮುಂದೆ ಅವನು ತುಂಬ ಕಷ್ಟ ಆಗುತ್ತೆ. ಎಷ್ಟೇ ಆದರೂ ಇದು ಅವನ ಭವಿಷ್ಯದ ಪ್ರಶ್ನೆ. ಮುಂದೆ ಅವನು ಸುಖವಾಗಿರ್ಬೇಕಲ್ವಾ? ಹುಡುಕಾಟ ಅಲ್ಲ ಇದು. ಪ್ರೀತು, ಯಾವುದಕ್ಕೂ ಇನ್ನೊಂದ್ಸಲ ಅವನ ಹತ್ರ ಮಾತಾಡಿ ನೋಡು ನೀನು. ಪಾ, ನಾನು ಹೋಗಿ ಅವನ ಹತ್ರ ಮಾತಾಡಿದ್ರೆ ಅವ್ನು ಕೇಳ್ತಾನೆ ಅಂತ ಅನ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. ಕೊನೆಗೆ ಅಮ್ಮ ಏನು ಹೇಳ್ತಾರೋ ಅದನ್ನೇ ಅವ್ನು ಮಾಡೋದು. ಅವ್ನು ನಮ್ಮ ಯಾರ ಮಾತನ್ನೂ ಕೇಳಲ್ಲ. ಅವನು ಹಾಗೆ ಕಣ. ಅವ್ರ ಅಮ್ಮನ ಮಾತೆ ಅವನಿಗೆ ವೇದವಾಕ್ಯ. ಆದ್ರೆ ಈಗ ಯಾವುದೋ ಬಲವಂತಕ್ಕೆ ಮದುವೆ ಆದ್ರೆ ನಾಳೆ ಅವನು ಅಷ್ಟೇ ಅಲ್ಲ, ನಾವು ಯಾರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಅದಕ್ಕೆ ಪ್ರೀತು, ಪ್ಲೀಸ್ ನನಗೋಸ್ಕರ ಇನ್ನೊಂದ್ಸಲ ಅವ್ರ ಹತ್ರ ಮಾತಾಡು. ಅವನ ಮನಸ್ಸು ಬದಲಾಯಿಸು. ಆಯ್ತಪ್ಪ, ನಾನು ಹೋಗಿ ಮಾತಾಡ್ತೀನಿ. ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರ್ಬೇಡಿ. ಇವಾಗ ಅಣ್ಣನ ಹತ್ರ ಹೇಗೆ ಮಾತಾಡ್ಲಿ?